ನಮಸ್ತೆ ವಿದ್ಯಾರ್ಥಿಗಳೇ. ನೋಡಿ, ಇವತ್ತಿನ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನಾವು ನಮ್ಮ ಡಿಗ್ರಿಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಡಿಗ್ರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು, ಹೇಗೆ ಎಂಬುದು ಸ್ವಲ್ಪ ಗೊತ್ತಿರೋದಿಲ್ಲ. ಹಾಗಾದರೆ ಬನ್ನಿ, ನಿಮಗೆ ಫ್ರೀ ನೋಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ನಿಮಗೋಸ್ಕರ ಇನ್ಮೇಲೆ ಫ್ರೀ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಈ ನೋಟ್ಸು ಕೇವಲ ಆರ್ಟ್ಸ್ ವಿದ್ಯಾರ್ಥಿಗೆ ಅಷ್ಟೇ ಅಲ್ಲ, ಎಲ್ಲ ಇನ್ನು ಒಂದು ಸ್ಟ್ರೀಮ್ದವ್ರಿಗೂ ಇರುತ್ತೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ದವ್ರಿಗೂ ಇರುತ್ತೆ. ಬಟ್ ಸ್ಪೆಷಲಿ ನಾವು ಫೋಕಸ್ ಮಾಡ್ತಾ ಇರೋದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ. ಮತ್ತು ಸರ್, ಇದು ಯಾವ್ಯಾವ ಯೂನಿವರ್ಸಿಟಿದವ್ರು ನೋಟ್ಸ್ ಹಾಕ್ತೀರಾ, ಯಾವ ಸಬ್ಜೆಕ್ಟ್ ಹಾಕ್ತೀರಾ? ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು, ಎಲ್ಲ ಯೂನಿವರ್ಸಿಟಿ, ಕರ್ನಾಟಕದ ಯಾವುದೇ ಯೂನಿವರ್ಸಿಟಿ ಇರಲಿ, ಆ ಯೂನಿವರ್ಸಿಟಿ ನೋಟ್ಸ್ಗಳು ನಿಮಗೆ ಸಿಗ್ತವೆ. ತಿಳಿತಾನೆ ಆ ಥರದ್ದು. ಮತ್ತು ಈ ನೋಟ್ಸ್ಗಳನ್ನು ಓದೋದ್ರ ಮುಖಾಂತರ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಮ ಅಧ್ಯಯನಕ್ಕೆ. ಅಂದ್ರೆ ಅರ್ಥ ಕೇವಲ ಇದು ನೋಟ್ಸ್ ಇಷ್ಟು ಓದಿದ್ರೆ ಸಾಕು ಅಂತ ಹಂಗಿರೋದಿಲ್ಲ. ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಆ ಕಾರಣಕ್ಕಾಗಿ ಈ ನೋಟ್ಸ್ಗಳನ್ನು ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಬನ್ನಿ, ಈ ನೋಟ್ಸ್ಗಳು ಎಲ್ಲಿ ಸಿಗ್ತವೆ, ಹೇಗೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನೀಗ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ. ಮತ್ತೆ ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ಅಲ್ಲಿ ಕಾಣ್ತಾರಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇನ್ನೊಂದು, ಆಲ್ ಯೂನಿವರ್ಸಿಟಿ ಡಿಗ್ರಿ ನೋಟ್ಸ್ ಅಂತ ಹೇಳಿ ನಾನೊಂದು ವಾಟ್ಸಪ್ ಚಾನಲ್ ಮಾಡಿದ್ದೀನಿ. ಆ ಚಾನಲ್ದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮ್ಗೆ ಪಿನ್ ಮಾಡಿದ್ದೇನೆ. ಆ ಲಿಂಕನ್ನು ನೀವೇನು ಮಾಡಿ, ಕ್ಲಿಕ್ ಮಾಡಿಕೊಂಡು ಆ ಗ್ರೂಪ್ನಲ್ಲಿ ಜಾಯ್ನ್ ಆಗಿರಿ. ನಾನು ಯಾವುದೇ ಯೂನಿವರ್ಸಿಟಿ ನೋಟ್ಸನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೂ ನೋಟಿಫಿಕೇಶನ್ ಬರುತ್ತೆ, ಅಥವಾ ನಿಮಗೊಂದು ಮೆಸೇಜ್ ಬಂದಿರುತ್ತೆ. ನೀವು ಅದನ್ನು ಆಮೇಲೆ ನಮ್ಮ ನೋಟ್ಸ್ನ, ನಮ್ಮ ಒಂದು ಎಲ್ಲಿ ಹೋಗಿ ನೋಟ್ಸನ್ನು ತೊಗೋಬೇಕಂತ ನಾನು ಹೇಳಿದ್ದೇನೋ ಅಲ್ಲಿ ಹೋಗಿ ನೀವು ತೊಗೋಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೋಡೋಣ. ಈ ಮಾಹಿತಿಯನ್ನು ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫಸ್ಟ್ ಸೆಮ್ದಿಂದ ಫೈನಲ್ ಸೆಮ್ ಎಲ್ಲ ಸಬ್ಜೆಕ್ಟು ಎಲ್ಲದಕ್ಕೂ ಅಲ್ಲಿರುತ್ತೆ. ತಿಳಿತಾರೆ? ಓಕೆ. ಅದರೊಂದಿಗೆ ನಾನು ಕೆಲವು ಕ್ಲಾಸಸ್ಗಳನ್ನು ಕೂಡ ಮಾಡಿರ್ತೀನಿ. ನೀವು ಕ್ಲಾಸ್ ಕೂಡ ತಗೋಬಹುದು. ಅರ್ಥ ಆಯ್ತಾ? ಬೈ. ನಮಸ್ತೆ ವಿದ್ಯಾರ್ಥಿಗಳೇ. ನೋಡಿ, ಇವತ್ತಿನ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನಾವು ನಮ್ಮ ಡಿಗ್ರಿಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಡಿಗ್ರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು, ಹೇಗೆ ಎಂಬುದು ಸ್ವಲ್ಪ ಗೊತ್ತಿರೋದಿಲ್ಲ. ಹಾಗಾದರೆ ಬನ್ನಿ, ನಿಮಗೆ ಫ್ರೀ ನೋಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಅಕಾಡೆಮಿ ಜಮಖಂಡಿಯಲ್ಲಿ ನಿಮಗೋಸ್ಕರ ಇನ್ಮೇಲೆ ಫ್ರೀ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ. ಈ ನೋಟ್ಸು ಕೇವಲ ಆರ್ಟ್ಸ್ ವಿದ್ಯಾರ್ಥಿಗೆ ಅಷ್ಟೇ ಅಲ್ಲ, ಎಲ್ಲ ಇನ್ನು ಒಂದು ಸ್ಟ್ರೀಮ್ದವ್ರಿಗೂ ಇರುತ್ತೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ದವ್ರಿಗೂ ಇರುತ್ತೆ. ಬಟ್ ಸ್ಪೆಷಲಿ ನಾವು ಫೋಕಸ್ ಮಾಡ್ತಾ ಇರೋದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ. ಮತ್ತು ಸರ್, ಇದು ಯಾವ್ಯಾವ ಯೂನಿವರ್ಸಿಟಿದವ್ರು ನೋಟ್ಸ್ ಹಾಕ್ತೀರಾ, ಯಾವ ಸಬ್ಜೆಕ್ಟ್ ಹಾಕ್ತೀರಾ? ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು, ಎಲ್ಲ ಯೂನಿವರ್ಸಿಟಿ, ಕರ್ನಾಟಕದ ಯಾವುದೇ ಯೂನಿವರ್ಸಿಟಿ ಇರಲಿ, ಆ ಯೂನಿವರ್ಸಿಟಿ ನೋಟ್ಸ್ಗಳು ನಿಮಗೆ ಸಿಗ್ತವೆ. ತಿಳಿತಾನೆ ಆ ಥರದ್ದು. ಮತ್ತು ಈ ನೋಟ್ಸ್ಗಳನ್ನು ಓದೋದ್ರ ಮುಖಾಂತರ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಮ ಅಧ್ಯಯನಕ್ಕೆ. ಅಂದ್ರೆ ಅರ್ಥ ಕೇವಲ ಇದು ನೋಟ್ಸ್ ಇಷ್ಟು ಓದಿದ್ರೆ ಸಾಕು ಅಂತ ಹಂಗಿರೋದಿಲ್ಲ. ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಆ ಕಾರಣಕ್ಕಾಗಿ ಈ ನೋಟ್ಸ್ಗಳನ್ನು ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ಈ ನೋಟ್ಸ್ಗಳು ಎಲ್ಲಿ ಸಿಗ್ತವೆ, ಹೇಗೆ, ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನೀಗ ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ. ಮತ್ತು ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ಅಲ್ಲಿ ಕಾಣ್ತಾರಂಥ ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇನ್ನೊಂದು, ಆಲ್ ಯೂನಿವರ್ಸಿಟಿ ಡಿಗ್ರಿ ನೋಟ್ಸ್ ಅಂತ ಹೇಳಿ ನಾನೊಂದು ವಾಟ್ಸಪ್ ಚಾನಲ್ ಮಾಡಿದ್ದೀನಿ. ಆ ಚಾನಲ್ದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮ್ಗೆ ಪಿನ್ ಮಾಡಿದ್ದೇನೆ. ಆ ಲಿಂಕನ್ನು ನೀವೇನು ಮಾಡಿ, ಕ್ಲಿಕ್ ಮಾಡಿಕೊಂಡು ಆ ಗ್ರೂಪ್ನಲ್ಲಿ ಜಾಯ್ನ್ ಆಗಿರಿ. ನಾನು ಯಾವುದೇ ಯೂನಿವರ್ಸಿಟಿ ನೋಟ್ಸನ್ನು ಅಪ್ಲೋಡ್ ಮಾಡಿದ ಮೇಲೆ ನಿಮಗೂ ನೋಟಿಫಿಕೇಶನ್ ಬರುತ್ತೆ, ಅಥವಾ ನಿಮಗೊಂದು ಮೆಸೇಜ್ ಬಂದಿರುತ್ತೆ. ನೀವು ಅದನ್ನು ಆಮೇಲೆ ನಮ್ಮ ನೋಟ್ಸ್ನ, ನಮ್ಮ ಒಂದು ಎಲ್ಲಿ ಹೋಗಿ ನೋಟ್ಸನ್ನು ತೊಗೋಬೇಕಂತ ನಾನು ಹೇಳಿದ್ದೇನೋ ಅಲ್ಲಿ ಹೋಗಿ ನೀವು ತೊಗೋಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೋಡೋಣ. ಈ ಮಾಹಿತಿಯನ್ನು ಅತಿ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫಸ್ಟ್ ಸೆಮ್ದಿಂದ ಫೈನಲ್ ಸೆಮ್ ಎಲ್ಲ ಸಬ್ಜೆಕ್ಟು ಎಲ್ಲದಕ್ಕೂ ಅಲ್ಲಿರುತ್ತೆ. ತಿಳಿತಾರೆ? ಓಕೆ. ಅದರೊಂದಿಗೆ ನಾನು ಕೆಲವು ಕ್ಲಾಸಸ್ಗಳನ್ನು ಕೂಡ ಮಾಡಿರ್ತೀನಿ. ನೀವು ಕ್ಲಾಸ್ ಕೂಡ ತಗೋಬಹುದು. ಅರ್ಥ ಆಯ್ತಾ? ಬೈ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ. ನೋಡಿ, ನೀವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದವ್ರು ಇರಲಿ, ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದ ಬೆಳಗಾಂದವ್ರು ಇರಲಿ, ಅಥವಾ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಬಿಜಾಪುರದವ್ರು ಇರಲಿ, ಅಥವಾ ಬೆಂಗಳೂರು ಯೂನಿವರ್ಸಿಟಿದವ್ರು ಇರಲಿ, ಯಾರೇ ಇದ್ರೂ ಕೂಡ ನಿಮ್ಮೆಲ್ಲ ಒಂದು ಸೆಮಿಸ್ಟರ್ನಲ್ಲಿ ಬರುವಂತಹ ಸಬ್ಜೆಕ್ಟ್ಸ್ಗಳು ಯಾವೇ ಇರಲಿ, ಅದರದ್ದು ನೋಟ್ಸ್ಗಳು ನಿಮಗೆ ಇಲ್ಲಿ ಸಿಗ್ತದೆ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಆ್ಯಪ್ದಲ್ಲಿ. ಹಾಗಾದರೆ ಬನ್ನಿ, ಮೊದಲು ನೀವು ಸಕ್ಸಸ್ ಅಕಾಡೆಮಿ ಜಮಖಂಡಿ ಆ್ಯಪನ್ನು ಪ್ಲೇಸ್ಟೋರ್ನಲ್ಲೋ ಅಥವಾ
ನಮ್ಮದೇ ಒಂದು ವಾಟ್ಸಪ್ದು ಚಾನಲ್ ಕೂಡ ಇದೆ, ಆಲ್ ಯೂನಿವರ್ಸಿಟಿ ನೋಟ್ಸ್ ಅಂತ ಹೇಳಿ. ನೀವು ಅಲ್ಲಿ ಬಂದರೆ ನಿಮಗೆ ಬೇರೆ ಬೇರೆ ಯೂನಿವರ್ಸಿಟಿದು ಎಲ್ಲ ನೋಟ್ಸ್ಗಳಲ್ಲಿ ಸಿಗ್ತಾ ಇರ್ತಾವೆ. ಅದು BA ಇರ್ಬೋದು, ಅಥವಾ MA ಇರ್ಬೋದು, BSc ಇರ್ಬೋದು, MSc ಇರ್ಬೋದು, ಎಲ್ಲದಕ್ಕೂ ನೋಟ್ಸ್ಗಳನ್ನ ಕೊಡ್ತಾ ಇರ್ತೇನೆ ನಾನಲ್ಲಿ ಫ್ರೀಯಾಗಿ. ಹಾಗಾದರೆ ಬನ್ನಿ, ಈ ನೋಟ್ಸ್ಗಳನ್ನು ಹೇಗೆ ಪಡಿಬೇಕು, ಎಲ್ಲಿ ಪಡಿಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಮ್ಮ ಆ್ಯಪ್, ಅದು ತಿಳಿತಾರೆ. ಈ ನಮ್ಮ ಆ್ಯಪ್ದಲ್ಲಿ ಇಲ್ಲಿ ಫ್ರೀ PDF ಅಂತ ಒಂದು ಸೆಕ್ಷನ್ ಇದೆ ನೋಡಿ, ಅರ್ಥ ಆಯ್ತಾ? ಈ ಫ್ರೀ PDFನ್ನು ಓಪನ್ ಮಾಡಿದರೆ ಇಲ್ಲೆಲ್ಲ ಥರ ಕ್ಯಾಟಗರೀಸ್ಗಳು ಇರ್ತಾವೆ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ KSOU ಅಂತ ಇದೆ. ಇಲ್ಲೇ ನಾವೇನು ಮಾಡಿಬಿಡ್ತೀವಿ, ಹೆಸರನ್ನು ಕೂಡ ಚೇಂಜ್ ಮಾಡಿಬಿಟ್ಟಿರ್ತೀವಿ, ಅಥವಾ ಹೆಸರು ಬೇರೆದರೂ ಇಟ್ಟಿರ್ತೀವಿ. ಉದಾಹರಣೆಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ ನಾವು ವುಮೆನ್ ಯೂನಿವರ್ಸಿಟಿ ಇರ್ಬೋದು. ಹೀಗೆ ಬೇರೆ 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 ಹೆಸರುಗಳನ್ನು ನಾವಲ್ಲಿ ಇಡ್ತೀವಿ. ಅರ್ಥ ಆಯ್ತಾನೆ ಆ ಥರದ್ದು? ಸೊ ನೀವೇನು ಮಾಡಬೇಕು, ನಿಮ್ಮ ಯೂನಿವರ್ಸಿಟಿ ಏನಿದೆಯೋ ಅದ್ರ ಪ್ರಕಾರ ಆಯಾ ಸೆಮಿಸ್ಟ್ರದ ಒಳಗಡೆ ಹೋಗಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ನೀವು ಹೆಲ್ಪ್ ತೊಗೋಬಹುದು. ಅರ್ಥ ಆಯ್ತಾ ರೀ? ಸೊ ಹಾಗಾದರೆ ಬನ್ನಿ, ಯಾಕೆ ತಡ, ಈಗಲೇ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡೋದ್ರೊಂದಿಗೆ ನೀವು ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೋಟ್ಸನ್ನು ಪಡೀಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ಈ ನೋಟ್ಸ್ಗಳು ನಿಮ್ಮ ಒಂದು ಅಧ್ಯಯನದಲ್ಲಿ ಸಪೋರ್ಟ್ ಇರುತ್ತೆ. ಅರ್ಥ ಆಯ್ತಾ ನನ್ನ ಥರದ್ದು? ಕೇವಲ ಇದನ್ನಷ್ಟೇ ಓದಿದರೆ ಸಾಕು ಅನ್ನೋದು ಹಂಗಿರೋದಿಲ್ಲ. ಅಧ್ಯಯನದಲ್ಲಿ ಒಂದು ಸಪೋರ್ಟ್ ಅಷ್ಟೇ, ಮತ್ತೇನಿಲ್ಲ. ನಮಸ್ಕಾರ.